ಇನ್ನು ಭಾರತ ಹಾಗೆ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ದೇಶ ಕಾಯುವಂತ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಹವನ ಎಲ್ಲವೂ ಕೂಡ ನಡೆಸಲಾಗ್ತಾ ಇದೆ. ಸೈನಿಕರು ಹಾಗೆ ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ಇದೆ. ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಬೆಳಿಗ್ಗೆ 6 ಗಂಟೆಯಿಂದ ಆರಂಭವಾಗಿರುವಂತಹ ವಿಶೇಷ ಹೋಮ ಬೆಳಿಗ್ಗೆ 11 ಗಂಟೆಗೆ ಹೋಮಕ್ಕೆ ಪೂರ್ಣಾಹುತಿ ಸಲ್ಲಿಕೆ ಮಾಡಲಾಗುತ್ತೆ. ಶ್ರೀರಾಮ ಸೇನೆಯಿಂದ ನಡೀತಾ ಇರುವಂತಹ ವಿಶೇಷ ಹೋಮ ಇದು. ಪರಶುರಾಮನ ಆಯುಧದ ಕೊಡಲಿ ಹಿಡಿದು ಮೆರವಣಿಗೆ ಕೂಡ ಮಾಡಲಾಗಿದೆ. ಇದು ಸೈನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು. ನಮ್ಮ ದೇಶದ ರಕ್ಷಣೆಯನ್ನ ಮಾಡ್ತಾ ಇರುವಂತಹ ಸೈನಿಕರಿಗೆ ಯಾವುದೇ ಸಮಸ್ಯೆ ಆಗಬಾರದು. ಯಾಕಂತ ಹೇಳಿದ್ರೆ ಹಗಲು ರಾತ್ರಿ ಅನ್ನದೇ ದೇಶ ಕಾಯುವಂತಹ ಸೈನಿಕರು. ಸೊ ಇಂತಹ ಸಂದರ್ಭದಲ್ಲಿ ಈಗ ಪರಿಸ್ಥಿತಿ ಕೂಡ ಬಹಳ ಉದ್ವಿಗ್ನ ಸ್ಥಿತಿಯಲ್ಲಿದೆ. ಭಾರತ ಹಾಗೆ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕೂಡ ಕವಿದಿದೆ. ಈ ಸಂದರ್ಭದಲ್ಲಿ ದೇಶ ಕಾಯುವಂತಹ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮವನ್ನ ನಡೆಸಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇರುವಂತದ್ದು. ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಈ ಹೋಮ ನಡೀತಾ ಇದೆ. ಬೆಳಿಗ್ಗೆ 6 ಗಂಟೆಗೆ ಆರಂಭವಾಗಿರುವಂತಹ ವಿಶೇಷ ಹೋಮ ಬೆಳಿಗ್ಗೆ 11 ಗಂಟೆಗೆ ಹೋಮಕ್ಕೆ ಪೂರ್ಣಾಹುತಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸೈನಿಕ ರಕ್ಷಣೆ, ಹಿಂದೂಗಳ ಸಂರಕ್ಷಣೆಗೆ ಇದೀಗ ಶ್ರೀರಾಮ ಸೇನೆ ಮುಂದಾಗಿದೆ. ಒಂದ್ ಕಡೆ ಭಾರತ ಪಾಕ್ ಯುದ್ಧವಾದ್ರೆ ಅವರಿಗೆ ಯಾವುದೇ ತೊಂದರೆ ಆಗದಂತೆ, ಅಂದ್ರೆ ಸೈನಿಕರಿಗೆ ತೊಂದರೆ ಆಗದಂತೆ ಹೋಮವನ್ನ ಮಾಡಲಾಗ್ತದೆ. ನೋಡ್ತಿರ್ಬೋದು, ನಾ ಪ್ರೆಸೆಂಟ್ ಈಗ ರಾಜಾಜಿನಗರದ ರಾಮ ಮಂದಿರ ಮೈದಾನದ ಒಳಗಡೆ ಇದ್ದೇನೆ. ಸುಮಾರು ಉಡುಪಿಯ 20 ಅರ್ಚಕರಿಂದ ಹೋಮವನ್ನ ನಡೆಯುತ್ತೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಕುಂಡಲ ಎಲ್ಲ ರೆಡಿ ಮಾಡಿದ್ದಾರೆ. ಆ ಪೂಜೆಗೆ ಏನೆಲ್ಲ ಬೇಕು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಇವತ್ತು ಪರಶುರಾಮ ಜಯಂತಿ, ಹೀಗಾಗಿ ಆ ಕೊಡಲಿಯನ್ನ ಇಟ್ಟು ವಿಶೇಷ ಪೂಜಾ ಪುನಸ್ಕಾರ ಮಾಡುತ್ತಾರೆ. ಮತ್ತೊಂದು ಕಡೆ ಇವತ್ತು ಮೆರವಣಿಗೆ ಸಹ ನಡೆಯುತ್ತೆ. ಯಾಕಂದ್ರೆ ಇಂಡಿಯಾ ಪಾಕ್ ವಾರ್ ಆಗ್ಬಹುದು ಮುನ್ಸೂಚನೆ ಸಹ ಸಿಕ್ಕಿದೆ. ಹೀಗಾಗಿ ಸೈನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಒಂದ್ ಕಡೆ ಆಧ್ಯಾತ್ಮಿಕವಾಗಿ ಬಲ ತುಂಬಲು ಇದೀಗ ಹೋಮವನ್ನ ಮಾಡಲಾಗ್ತಿದೆ. ದುಷ್ಟ ಉಗ್ರಾಮಗಳನ್ನ ಸದೆ ಬಡಿಬೇಕು ಅಂತೇಳಿ ಒಂದ್ ಕಡೆ ಹೋಮವನ್ನ ಮಾಡ್ತಿದ್ರೆ. ಇಲ್ಲಿ ಗಂಗಾಧರ್ ಕುಲಕರ್ಣಿ ಇದ್ರೆ ಮಾತಾಡಿಸ್ತೀನಿ ಅವ್ರನ್ನ. ಸರ್, ಏನು ಉದ್ದೇಶ ಸರ್ ಹೋಮವನ್ನ ಮಾಡ್ತಿದ್ದೀರಾ ಇವತ್ತು ಶ್ರೀರಾಮ ಸೇನೆ ವತಿಯಿಂದ ಏನೊಂದು ಇಡೀ ದೇಶದಲ್ಲಿ ಒಂದು ರೀತಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಅದರ ಜೊತೆಗೆ 26 ಅಮಾಯಕ ಹಿಂದೂಗಳ ಕಗ್ಗೊಲೆ ಆಗಿದೆ. ಅದು ಧರ್ಮವನ್ನು ಕೇಳಿ. ಸೊ ಇಂಥ ರಾಕ್ಷಸರ ಸಂಹಾರ ಆಗಬೇಕು, ಜೊತೆಗೆ ನಮ್ಮ ಸೈನಿಕರಿಗೆ ರಕ್ಷಣೆ ಸಿಗಬೇಕು ಮತ್ತು ಇಡೀ ಸನಾತನ ಹಿಂದೂ ಧರ್ಮೀಯರಿಗೆ ಸುರಕ್ಷತೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಪರಶುರಾಮರ ಜಯಂತಿ ನಿಮಿತ್ತ ನಾವು ಇವತ್ತು ಈ ಹೋಮವನ್ನು ಮಾಡ್ತಾ ಇದ್ದೀವಿ. ಪರಶುರಾಮರ ವಿಶೇಷತೆ ಅಂದ್ರೆ 21 ಸಾರಿ ಭೂಮಂಡಲವನ್ನ ಪ್ರದಕ್ಷಿಣೆ ಮಾಡಿ ಒಬ್ಬ ಸಂತನಿದ್ದಂಥವನು, ಒಬ್ಬ ಸನ್ಯಾಸಿ ಇದ್ದಂಥವನು, ಒಬ್ಬ ತಪಸ್ವಿ ಇದ್ದಂಥವನು ಅಧರ್ಮವನ್ನ ಕಂಡು ಸಿಡಿದೆದ್ದು ಇಡೀ ಭಾರತವನ್ನ ಭೂಮಂಡಲವನ್ನ 21 ಸಾರಿ ಪ್ರದಕ್ಷಿಣೆ ಮಾಡಿ ಯಾರ್ಯಾರು ಅಧರ್ಮಿಗಳಿದ್ರು, ಯಾರ್ಯಾರು ರಾಕ್ಷಸರಿದ್ರು ಅವರನ್ನು ಸಂಹಾರ ಮಾಡಿದಂಥವ್ರು. ಮುಖಾಂತರ ಆಧ್ಯಾತ್ಮಿಕ ಬಲ ತುಂಬಲು ಸೈನಿಕರಿಗೆ ಒಂದು ಖಂಡಿತವಾಗಿ ನಮ್ಮ ಸನಾತನ ಸಂಸ್ಕೃತಿಯೊಳಗೆ ಆಧ್ಯಾತ್ಮಿಕತೆಗೆ ಬಹಳ ಮಹತ್ವ ಇದೆ. ಇದು ಪುರಾತನವಾಗಿ ಬಂದಿರತಕ್ಕಂಥ ಒಂದು ಶಕ್ತಿ. ಬಗ್ಗೆ ಮಾಹಿತಿ ಕೊಡ್ತಾರೆ ವೀರೇಶ್. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸದ್ಯಗ ಗೊತ್ತಾಗ್ತಾ ಇರುವಂತದ್ದು ಸೈನಿಕರಿಗೆ ಹಾಗೆ ಹಿಂದೂಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಎನ್ನುವಂತ ದೃಷ್ಟಿಕೋನದಲ್ಲಿ ಈ ಒಂದು ಹೋಮ ಹವನ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಸದ್ಯಲ್ಲಿ ಏನೇನು ಆಗ್ತಾ ಇದೆ, ಯಾವ್ಯಾವ ಹೋಮವನ್ನ ಮಾಡ್ತಾ ಇರುವಂತದ್ದು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗುತ್ತಾರೆ. ಪ್ರೆಸೆಂಟ್ ಈಗ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ ಒಳಗಿದ್ದೇನೆ. ನೋಡ್ತಿರ್ಬೋದು, ಇದೀಗ ವಿಶೇಷ ಹೋಮ ಹವನ ನಡೆದಿದೆ. ಉಡುಪಿಯಿಂದ ಸುಮಾರು 20 ಅರ್ಚಕರು ಬಂದು ಈಗ ಹೋಮ ಹವನ ಮಾಡ್ತಿದ್ರೆ. ಅಂದ್ರೆ ಆಧ್ಯಾತ್ಮಿಕವಾಗಿ ಬಲ ತುಂಬಲು, ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಆಧ್ಯಾತ್ಮಿಕವಾಗಿ ಬಲ ತುಂಬಲು ಸೈನಿಕರಿಗೆ ಮತ್ತು ಹಿಂದೂಗಳಿಗೆ, ಅಂದ್ರೆ ಹಿಂದೂಗಳು ಒಗ್ಗಟ್ಟಾಗಿರ್ಬೇಕು. ಮತ್ತೊಂದು ಕಡೆ ಸೈನಿಕರು ಸಹ ಏನಕ್ಕಂದ್ರೆ ಇಂಡಿಯಾ ಪಾಕ್ ವಾರ ಅಂದ್ರೆ ಹಾಕುವ ಮುನ್ಸೂಚನೆ ಸಿಕ್ಕಿದೆ. ಅವರಿಗೆ ಯಾವುದೇ ತೊಂದರೆ ಆಗದಂತೆ ಅವರಿಗೆ ಶಕ್ತಿ ತುಂಬುವಕ್ಕೆ, ಮತ್ತೊಂದು ಕಡೆ ಯುದ್ಧವಾದ್ರೆ ಜಯಶಾಲಾಗಿ ಬರುವಂತೆ, ಅಂದ್ರೆ ಅವ್ರಿಗೆ ಏನಾಗದಂತೆ ಜಯಶಾಲಾಗಿ ಬರುವಂತೆ ಈಗ ವಿಶೇಷ ಹೋಮ ಹವನ ಮಾಡಲಾಗ್ತಿದೆ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ಹೋಮ ಕುಂಡಲಗಳು ಸಹ ಮಾಡಿದ್ದಾರೆ. ಮತ್ತೊಂದು ಕಡೆ ಪರಶುರಾಮನ ಜಯಂತಿ ಇವತ್ತ ಅವರು ಕೊಡಲಿ ಹಿಡಿದುಕೊಂಡು ಒಂದ್ ಕಡೆ ಹೋಮ ಹವನ ಮಾಡಲಾಗ್ತಿದೆ. ಯಾಕಂದ್ರೆ ಪರಶುರಾಮ ಈ ಹಿಂದೆ ಕೊಡಲಿಯಿಂದ ಸುಮಾರು ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಅದೇ ದೃಷ್ಟಿಯಿಂದ ನಮ್ಮ ಸೈನಿಕರು ಉಗ್ರಗಾಮಿಗಳು ಮತ್ತು ಪಾಕಿಸ್ತಾನದ ಕಿಡಿಗೇಡಿಯನ್ನ ಸಂಹಾರ ಮಾಡಬೇಕೆಂಬ ದೃಷ್ಟಿಯಿಂದ ಇವತ್ತು ಹೋಮ ಹವನ ಮಾಡಲಾಗ್ತಿದೆ. ನೋಡ್ತಿರ್ಬೋದು, ಮತ್ತೊಂದು ಕಡೆ ಮೆರವಣಿಗೆ ಇದೆ. ಪರಶುರಾಮ ಅವರ ಒಂದು ಮೂರ್ತಿ ಮತ್ತೊಂದು ಕಡೆ ಕೊಡಲಿಯಿಂದ ಮೆರವಣಿಗೆ ಮಾಡಲಾಗ್ತಿದೆ ರಾಜಾಜಿನಗರದ ಸುತ್ತಮುತ್ತ ರಸ್ತೆಯಲ್ಲಿ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ಶ್ರೀರಾಮ ಸೇನೆಯ ಮುಖಂಡರು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಸಹ ಭಾಗಿಯಾಗಿದ್ದಾರೆ ಈ ಒಂದು ಹೋಮ ಹವನದಲ್ಲಿ. ಮತ್ತೊಂದು ಕಡೆ ಪೇಜಾವರ ಶ್ರೀಗಳು, ಮತ್ತೊಂದು ಕಡೆ ಪ್ರಮೋದ್ ಮುತಲೇಖ್ ಮತ್ತು ವಿವಿಧ ಮಠದ ಸ್ವಾಮೀಜಿಗಳು ಸಹ ಈ ಒಂದು ಹೋಮ ಹವನದಲ್ಲಿ ಭಾಗಿಯಾಗ್ತಿದ್ದಾರೆ. ಈಗ ಹೋಮ ಹವನ ಆರಂಭವಾಗಿದೆ.
ಯಾವ ರೀತಿ ಸಿದ್ಧತೆ ಇದೆ ಮತ್ತು ಏನೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ನಮ್ಮ ಜೊತೆ ಈಗ ಗಂಗಾಧರ್ ಕುಲಕರ್ಣಿ ಇದ್ರೆ ಅವರೇ ಮಾತಾಡ್ತೀನಿ. ಸರ್, ಈಗ ಹೋಮವನ್ನ ಮಾಡ್ತಿದ್ರ ಉದ್ದೇಶವೇನು ಸರ್ ಅಂತ? ಮೊದಲನೇದಾಗಿ ಕಳೆದ ಹಲವಾರು ದಿವಸಗಳಿಂದ ಇಡೀ ದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಅದು ಪಶ್ಚಿಮ ಬಂಗಾಳದಲ್ಲಿ ಈ ವಕ್ಫ್ ಬೋರ್ಡ್ ಇಟ್ಕೊಂಡು ನಡೆಸ್ತಾ ಇರುವಂತಹ ಗಲಾಟೆಗಳಿರ್ಬೋದು, ಅಲ್ಲಿ ದೇವಸ್ಥಾನಗಳನ್ನು ಭಗ್ನ ಮಾಡಿದ್ರು, ಹಿಂದೂಗಳು ಪಲಾಯನ ಮಾಡೋ ಹಾಗೆ ಮಾಡಿದ್ರು. ಈ ರೀತಿಯಾಗಿ ಅಲ್ಲಿ ನಡೀತಿರಬೇಕಾದ್ರೆ ಅದೇ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ 26 ಜನರನ್ನ ಭಯಾನಕವಾಗಿ ಹತ್ಯೆ ಮಾಡಿದ್ರು. ಅದು ಧರ್ಮವನ್ನ ಕೇಳಿ. ಸೊ ಇದರಿಂದ ಶ್ರೀರಾಮ್ ಸೇನೆಗೆ ಬಹಳ ಒಂದು ನೋವಾಗಿದೆ, ಬೇಜಾರಾಗಿದೆ. ಸುಮ್ಮನೆ ನಾವು ಕ್ಯಾಂಡಲ್ ಹಚ್ಕೊಂಡು ಬರೀ ಕೇವಲ ಘೋಷಣೆ ಹಾಕೊಂಡು ಮನವಿ ಪತ್ರ ಕೊಟ್ಟರೆ ಆಗುವುದಿಲ್ಲ. ಇನ್ನು ಸಮಾಜದಲ್ಲಿ ಒಂದು ಕ್ಷಾತೃತ್ವ ಬೇಕು, ಧೈರ್ಯ ಬೇಕು, ಸಾಹಸ ಬೇಕು. ಈ ರೀತಿಯಾಗಿ ನಾವು ಬರೇ ನಮ್ಮ ಕಳ್ಕೊಳ್ಳೋದು ಮಾಡೋದು ಬೇಡ. ಪರಶುರಾಮರ ಜಯಂತಿಯನ್ನು ಮಾಡ್ತಾ ಇದ್ವಿ. ಯಾರು ಪರಶುರಾಮರು? ಇನ್ನು ಭಾರತ ಹಾಗೆ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ದೇಶ ಕಾಯುವಂತ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಹವನ ಎಲ್ಲವೂ ಕೂಡ ನಡೆಸಲಾಗ್ತಾ ಇದೆ. ಸೈನಿಕರು ಹಾಗೆ ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ಇದೆ. ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗಿರುವಂತಹ ವಿಶೇಷ ಹೋಮ ಬೆಳಗ್ಗೆ 11 ಗಂಟೆಗೆ ಹೋಮಕ್ಕೆ ಪೂರ್ಣಾಹುತಿ ಸಲ್ಲಿಕೆ ಮಾಡಲಾಗುತ್ತೆ. ಶ್ರೀರಾಮ ಸೇನೆಯಿಂದ ನಡೀತಾ ಇರುವಂತಹ ವಿಶೇಷ ಹೋಮ ಇದು. ಪರಶುರಾಮನ ಆಯುಧದ ಕೊಡಲಿ ಹಿಡಿದು ಮೆರವಣಿಗೆ ಕೂಡ ಮಾಡಲಾಗಿದೆ. ಇದು ಸೈನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು, ನಮ್ಮ ದೇಶದ ರಕ್ಷಣೆಯನ್ನ ಮಾಡ್ತಾ ಇರುವಂತಹ ಸೈನಿಕರಿಗೆ ಯಾವುದೇ ಸಮಸ್ಯೆ ಆಗಬಾರದು. ಯಾಕಂತ ಹೇಳಿದ್ರೆ ಹಗಲು ರಾತ್ರಿ ಅನ್ನದೇ ದೇಶ ಕಾಯುವಂತಹ ಸೈನಿಕರು. ಸೊ ಇಂತಹ ಸಂದರ್ಭದಲ್ಲಿ ಈಗ ಪರಿಸ್ಥಿತಿ ಕೂಡ ಬಹಳ ಉದ್ವಿಗ್ನ ಸ್ಥಿತಿಯಲ್ಲಿದೆ. ಭಾರತ ಹಾಗೆ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕೂಡ ಕವಿದಿದೆ. ಈ ಸಂದರ್ಭದಲ್ಲಿ ದೇಶ ಕಾಯುವಂತಹ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮವನ್ನ ನಡೆಸಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇರುವಂತದ್ದು. ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಈ ಹೋಮ ನಡೀತಾ ಇದೆ. ಬೆಳಿಗ್ಗೆ 6 ಗಂಟೆಗೆ ಆರಂಭವಾಗಿರುವಂತಹ ವಿಶೇಷ ಹೋಮ ಬೆಳಿಗ್ಗೆ 11 ಗಂಟೆಗೆ ಹೋಮಕ್ಕೆ ಪೂರ್ಣಾಹುತಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸೈನಿಕರ ರಕ್ಷಣೆ, ಹಿಂದೂಗಳ ಸಂರಕ್ಷಣೆಗೆ ಇದೀಗ ಶ್ರೀರಾಮ ಸೇನೆ ಮುಂದಾಗಿದೆ. ಒಂದ್ ಕಡೆ ಭಾರತ ಪಾಕ್ ಯುದ್ಧವಾದ್ರೆ ಅವರಿಗೆ ಯಾವುದೇ ತೊಂದರೆ ಆಗದಂತೆ, ಅಂದ್ರೆ ಸೈನಿಕರಿಗೆ ತೊಂದರೆ ಆಗದಂತೆ ಹೋಮವನ್ನ ಮಾಡಲಾಗ್ತದೆ. ನೋಡ್ತಿರ್ಬೋದು, ನಾ ಪ್ರೆಸೆಂಟ್ ಈಗ ರಾಜಾಜಿನಗರದ ರಾಮ ಮಂದಿರ ಮೈದಾನದ ಒಳಗಡೆ ಇದ್ದೇನೆ. ಸುಮಾರು ಉಡುಪಿಯ 20 ಅರ್ಚಕರಿಂದ ಹೋಮವನ್ನ ನಡೆಯುತ್ತೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಕುಂಡಲ ಎಲ್ಲ ರೆಡಿ ಮಾಡಿದ್ದಾರೆ. ಆ ಪೂಜೆಗೆ ಏನೆಲ್ಲ ಬೇಕು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಇವತ್ತು ಆ ಪರಶುರಾಮ ಜಯಂತಿ, ಹೀಗಾಗಿ ಆ ಕೊಡಲಿಯನ್ನ ಇಟ್ಟು ವಿಶೇಷ ಪೂಜೆ ಪುನಸ್ಕಾರ ಮಾಡುತ್ತಾರೆ. ಮತ್ತೊಂದು ಕಡೆ ಇವತ್ತು ಮೆರವಣಿಗೆ ಸಹ ನಡೆಯುತ್ತೆ. ಯಾಕಂದ್ರೆ ಇಂಡಿಯಾ ಪಾಕ್ ವಾರ್ ಆಗ್ಬಹುದು ಮುನ್ಸೂಚನೆ ಸಹ ಸಿಕ್ಕಿದೆ. ಹೀಗಾಗಿ ಸೈನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಒಂದ್ ಕಡೆ ಆಧ್ಯಾತ್ಮಿಕವಾಗಿ ಬಲ ತುಂಬಲು ಇದೀಗ ಹೋಮವನ್ನ ಮಾಡಲಾಗ್ತಿದೆ. ದುಷ್ಟ ಉಗ್ರಾಮಗಳನ್ನ ಸದೆಬಡಿಬೇಕು ಅಂತೇಳಿ ಒಂದ್ ಕಡೆ ಹೋಮವನ್ನ ಮಾಡ್ತಿದ್ರೆ. ಇಲ್ಲಿ ಗಂಗಾಧರ್ ಕುಲಕರ್ಣಿ ಇದ್ರೆ ಮಾತಾಡಿಸ್ತೀನಿ ಅವ್ರನ್ನ. ಸರ್, ಏನು ಉದ್ದೇಶ ಸರ್ ಹೋಮವನ್ನ ಮಾಡ್ತಿದ್ದೀರಾ ಇವತ್ತು ಶ್ರೀರಾಮ್ ಸೇನೆ ವತಿಯಿಂದ ಏನೊಂದು ಇಡೀ ದೇಶದಲ್ಲಿ ಒಂದು ರೀತಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಅದರ ಜೊತೆಗೆ 26 ಅಮಾಯಕ ಹಿಂದೂಗಳ ಕಗ್ಗೊಲೆ ಆಗಿದೆ. ಅದು ಧರ್ಮವನ್ನು ಕೇಳಿ. ಸೊ ಇಂಥ ರಾಕ್ಷಸರ ಸಂಹಾರ ಆಗಬೇಕು, ಜೊತೆಗೆ ನಮ್ಮ ಸೈನಿಕರಿಗೆ ರಕ್ಷಣೆ ಸಿಗಬೇಕು ಮತ್ತು ಇಡೀ ಸನಾತನ ಹಿಂದೂ ಧರ್ಮೀಯರಿಗೆ ಸುರಕ್ಷತೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಪರಶುರಾಮರ ಜಯಂತಿ ನಿಮಿತ್ತ ನಾವಿವತ್ತು ಈ ಹೋಮವನ್ನು ಮಾಡ್ತಾ ಇದ್ದೀವಿ. ಪರಶುರಾಮರ ವಿಶೇಷತೆ ಅಂದ್ರೆ 21 ಸಾರಿ ಭೂಮಂಡಲವನ್ನ ಪ್ರದಕ್ಷಿಣೆ ಮಾಡಿ ಒಬ್ಬ ಸಂತನಿದ್ದಂಥವನು, ಒಬ್ಬ ಸನ್ಯಾಸಿ ಇದ್ದಂಥವನು, ಒಬ್ಬ ತಪಸ್ವಿ ಇದ್ದಂಥವನು ಅಧರ್ಮವನ್ನ ಕಂಡು ಸಿಡಿದದ್ದು ಇಡೀ ಭಾರತವನ್ನ ಭೂಮಂಡಲವನ್ನ 21 ಸಾರಿ ಪ್ರದಕ್ಷಿಣೆ ಮಾಡಿ ಯಾರ್ಯಾರು ಅಧರ್ಮಿಗಳಿದ್ರು, ಯಾರ್ಯಾರು ರಾಕ್ಷಸರಿದ್ರು ಅವರನ್ನು ಸಂಹಾರ ಮಾಡಿದಂಥದ್ದು. ಹೋಮವನ ಮುಖಾಂತರ ಆಧ್ಯಾತ್ಮಿಕ ಬಲ ತುಂಬಲು ಸೈನಿಕರಿಗೆ ಒಂದು ಖಂಡಿತವಾಗಿ ನಮ್ಮ ಸನಾತನ ಸಂಸ್ಕೃತಿಯೊಳಗೆ ಆಧ್ಯಾತ್ಮಿಕತೆಗೆ ಬಹಳ ಮಹತ್ವ ಇದೆ. ಇದು ಪುರಾತನವಾಗಿ ಬಂದಿರತಕ್ಕಂಥ ಒಂದು ಶಕ್ತಿ. ಬಗ್ಗೆ ಮಾಹಿತಿ ಕೊಡ್ತಾರೆ ವೀರೇಶ್, ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸದ್ಯಗ ಗೊತ್ತಾಗ್ತಾ ಇರುವಂತದ್ದು ಸೈನಿಕರಿಗೆ ಹಾಗೆ ಹಿಂದೂಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಎನ್ನುವಂತ ದೃಷ್ಟಿಕೋನದಲ್ಲಿ ಈ ಒಂದು ಹೋಮ ಹವನ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಸದ್ಯ ಅಲ್ಲಿ ಏನೇನು ಆಗ್ತಾ ಇದೆ, ಯಾವ್ಯಾವ ಹೋಮವನ್ನ ಮಾಡ್ತಾ ಇರುವಂತದ್ದು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗುತ್ತಾರೆ. ಪ್ರೆಸೆಂಟ್ ಈಗ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ ಒಳಗಿದ್ದೇನೆ. ನೋಡ್ತಿರ್ಬೋದು, ಇದೀಗ ವಿಶೇಷ ಹೋಮ ಹವನ
ನಡೆದಿದೆ. ಉಡುಪಿಯಿಂದ ಸುಮಾರು 20 ಅರ್ಚಕರು ಬಂದು ಈಗ ಹೋಮವನ್ನ ಮಾಡ್ತಿದ್ರೆ, ಅಂದ್ರೆ ಆಧ್ಯಾತ್ಮಿಕವಾಗಿ ಬಲ ತುಂಬಲು, ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಆಧ್ಯಾತ್ಮಿಕವಾಗಿ ಬಲ ತುಂಬಲು ಸೈನಿಕರಿಗೆ ಮತ್ತು ಹಿಂದೂಗಳಿಗೆ, ಅಂದ್ರೆ ಹಿಂದೂಗಳು ಒಗ್ಗಟ್ಟಾಗಿರ್ಬೇಕು. ಮತ್ತೊಂದ್ ಕಡೆ ಸೈನಿಕರು ಸಹ ಏನಕ್ಕಂದ್ರೆ ಇಂಡಿಯಾ ಪಾಕ್ ವಾರ ಅಂದ್ರೆ ಹಾಕುವ ಮುನ್ಸೂಚನೆ ಸಿಕ್ಕಿದೆ, ಅವರಿಗೆ ಯಾವ ರೀತಿ ತೊಂದರೆ ಆಗದಂತೆ ಅವರಿಗೆ ಶಕ್ತಿ ತುಂಬುವಕ್ಕೆ, ಮತ್ತೊಂದ್ ಕಡೆ ಯುದ್ಧವಾದ್ರೆ ಜಯಶಾಲಾಗಿ ಬರುವಂತೆ, ಅಂದ್ರೆ ಅವ್ರಿಗೆ ಏನಾಗದಂತೆ ಜಯಶಾಲಾಗಿ ಬರುವಂತೆ ಈಗ ವಿಶೇಷ ಹೋಮ ಹವನ ಮಾಡಲಾಗ್ತಿದೆ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ಹೋಮ ಕುಂಡಲಗಳು ಸಹ ಮಾಡಿದ್ದಾರೆ. ಮತ್ತೊಂದ್ ಕಡೆ ಪರಶುರಾಮರ ಜಯಂತಿ ಇವತ್ತ ಅವರು ಕೊಡಲಿ ಹಿಡಿದುಕೊಂಡು ಒಂದ್ ಕಡೆ ಹೋಮ ಹವನ ಮಾಡಲಾಗ್ತಿದೆ. ಯಾಕಂದ್ರೆ ಪರಶುರಾಮ ಈ ಹಿಂದೆ ಕೊಡಲಿಯಿಂದ ಸುಮಾರು ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಅದೇ ದೃಷ್ಟಿಯಿಂದ ನಮ್ಮ ಸೈನಿಕರು ಉಗ್ರಗಾಮಿಗಳು ಮತ್ತು ಪಾಕಿಸ್ತಾನದ ಕಿಡಿಗೇಡಿಯನ್ನ ಸಂಹಾರ ಮಾಡಬೇಕೆಂಬ ದೃಷ್ಟಿಯಿಂದ ಇವತ್ತು ಹೋಮವನ್ನ ಮಾಡಲಾಗ್ತಿದೆ. ನೋಡ್ತಿರ್ಬೋದು, ಮತ್ತೊಂದ್ ಕಡೆ ಮೆರವಣಿಗೆ ಇದೆ, ಪರಶುರಾಮ ಅವರ ಒಂದು ಮೂರ್ತಿ, ಮತ್ತೊಂದ್ ಕಡೆ ಕೊಡಲಿಯಿಂದ ಮೆರವಣಿಗೆ ಮಾಡಲಾಗ್ತಿದೆ ರಾಜಾಜಿನಗರದ ಸುತ್ತಮುತ್ತ ರಸ್ತೆಯಲ್ಲಿ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ಶ್ರೀರಾಮ ಸೇನೆಯ ಮುಖಂಡರು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಸಹ ಭಾಗಿಯಾಗಿದ್ದಾರೆ ಈ ಒಂದು ಹೋಮವನದಲ್ಲಿ. ಮತ್ತೊಂದ್ ಕಡೆ ಪೇಜಾವರ ಶ್ರೀಗಳು, ಮತ್ತೊಂದ್ ಕಡೆ ಪ್ರಮೋದ್ ಮುತಲೇಖ್ ಮತ್ತು ವಿವಿಧ ಮಠದ ಸ್ವಾಮೀಜಿಗಳು ಸಹ ಈ ಒಂದು ಹೋಮವನದಲ್ಲಿ ಭಾಗಿಯಾಗ್ತಿದ್ದಾರೆ. ಈಗ ಹೋಮವನ ಆರಂಭವಾಗಿದೆ, ಯಾವ ರೀತಿ ಸಿದ್ಧತೆ ಇದೆ ಮತ್ತು ಏನೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ, ನಮ್ಮ ಜೊತೆ ಈಗ ಗಂಗಾಧರ್ ಕುಲಕರ್ಣಿ ಇದ್ದಾರೆ, ಅವರೇ ಮಾತಾಡ್ತೀನಿ. ಸರ್, ಈಗ ಹೋಮವನ್ನ ಮಾಡ್ತಿದ್ರ ಉದ್ದೇಶವೇನು ಸರ್ ಅಂತ? ಮೊದಲನೇದಾಗಿ ಕಳೆದ ಹಲವಾರು ದಿವಸಗಳಿಂದ ಇಡೀ ದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಅದು ಪಶ್ಚಿಮ ಬಂಗಾಳದಲ್ಲಿ ಈ ವಕ್ಫ್ ಬೋರ್ಡ್ ಇಟ್ಕೊಂಡು ನಡೆಸ್ತಾ ಇರುವಂತಹ ಗಲಾಟೆಗಳಿರ್ಬೋದು, ಅಲ್ಲಿ ದೇವಸ್ಥಾನಗಳನ್ನು ಭಗ್ನ ಮಾಡಿದ್ರು, ಹಿಂದೂಗಳು ಪಲಾಯನ ಮಾಡೋ ಹಾಗೆ ಮಾಡಿದ್ರು. ಈ ರೀತಿಯಾಗಿ ಅಲ್ಲಿ ನಡೀತಿರಬೇಕಾದ್ರೆ ಅದೇ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ 26 ಜನರನ್ನ ಭಯಾನಕವಾಗಿ ಹತ್ಯೆ ಮಾಡಿದ್ರು, ಅದು ಧರ್ಮವನಿಕೆ. ಸೊ ಇದರಿಂದ ಶ್ರೀರಾಮ್ ಸೇನೆಗೆ ಬಹಳ ಒಂದು ನೋವಾಗಿದೆ, ಬೇಜಾರಾಗಿದೆ. ಸುಮ್ಮನೆ ನಾವು ಕ್ಯಾಂಡಲ್ ಹಚ್ಕೊಂಡು ಬರೀ ಕೇವಲ ಘೋಷಣೆ ಹಾಕೊಂಡು ಮನವಿ ಪತ್ರ ಕೊಟ್ಟರೆ ಆಗುವುದಿಲ್ಲ. ಇನ್ನು ಸಮಾಜದಲ್ಲಿ ಒಂದು ಛಾತೃತ್ವ ಬೇಕು, ಧೈರ್ಯ ಬೇಕು, ಸಾಹಸ ಬೇಕು. ಈ ರೀತಿಯಾಗಿ ನಾವು ಬರೇ ನಮ್ಮ ಕಳ್ಕೊಳ್ಳೋದು ಮಾಡೋದು ಬೇಡ. ಪರಶುರಾಮರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಯಾರು ಪರಶುರಾಮರು?